ಎಲ್ರಿಗೂ ನಮಸ್ಕಾರ. ಸೋಷಿಯಲ್ ಪ್ರತಿನಿತ್ಯ ಕ್ಲಾಸಸ್ನ ನಾವು ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಥರ್ಡ್ ಪಾರ್ಟ್ ಏನೆಲ್ಲ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೀನೋ ಅದನ್ನು ಇವತ್ತು ಕಂಪ್ಲೀಟಾಗಿ ಮುಗಿಸ್ಬಿಡೋಣ. ಏನಿಲ್ಲ, ಇವತ್ತು ಏನೇನು ಟಾಪಿಕ್ಸ್ ನಾವು ಕವರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಟೋಟಲಿ 4 ಟಾಪಿಕ್ಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಯಾವುದು 4 ಟಾಪಿಕ್ಸ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಕಾರ್ನಾಟಿಕ್ ಯುದ್ಧ. ಫಸ್ಟ್ ಒಂದು ಯಾವುದು? ಕಾರ್ನಾಟಿಕ್ ಯುದ್ಧ. ಸೆಕೆಂಡ್ ಒಂದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ. ಮೂರನೇ ಪಾಯಿಂಟ್ ಪ್ಲಾಸಿ ಕದನ. ನೋಡಿ, ಇವೆರಡು ತುಂಬಾ ಇಂಪಾರ್ಟೆಂಟ್. ಇದೆರಡು ಇಂಪಾರ್ಟೆಂಟ್ ಅಂತ ಇವಾಗ ಹೇಳಿದ್ದೀನಿ, ಬಟ್ ಇದು ಕೂಡ ಅಷ್ಟೇ ಇಂಪಾರ್ಟೆಂಟು. ಕಾರ್ನಾಟಿಕ್ ಯುದ್ಧ ಇಂಪಾರ್ಟೆಂಟು, ಪ್ಲಾಸಿ ಕದನ ಇಂಪಾರ್ಟೆಂಟು, ಬಕ್ಸರ್ ಕದನ ಇಂಪಾರ್ಟೆಂಟು. ಟೋಟಲ್ ಆಗಿ ನಾವು ಇವಾಗ 4 ಟಾಪಿಕ್ನ ಕವರ್ ಮಾಡಿದ್ವಿ ಅಂತ ಹೇಳಿದ್ರೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಇವಾಗ ನಾವು ಕಾರ್ನಾಟಿಕ್ ಯುದ್ಧನ ಮಾಡೋಣ. ಮೇನ್ ಏನು, ಇವಾಗ ನಾವು ಕಾರ್ನಾಟಿಕ್ ಯುದ್ಧನ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ಏನೆಲ್ಲ ನೋಡಿದ್ವಿ ಅಂತ ಒಂದ್ಸಲಿ ರಿವೈಸ್ ಮಾಡೋಣ. ಪೋರ್ಚುಗೀಸ್ ಅವ್ರು ಭಾರತಕ್ಕೆ ಹೆಂಗ್ ಬಂದ್ರು, ಯಾವ್ದ್ರ ಮುಖಾಂತರ ಟ್ರೇಡ್ ಮಾಡಿದ್ರು, ಎಲ್ಲಿ ಫ್ಯಾಕ್ಟ್ರಿ ಹಾಕಿದ್ರು, ಅದೇ ರೀತಿ ಡಚ್ ಅವ್ರನ್ನ ನೋಡಿದೀವಿ, ಅದೇ ರೀತಿ ಫ್ರೆಂಚ್ ಅವ್ರನ್ನ ನೋಡಿದೀವಿ, ಅದೇ ರೀತಿ ಬ್ರಿಟಿಷ್ ಅವ್ರನ್ನ ನೋಡಿದೀವಿ. ಅದರ ಜೊತೆಗೆ ಮಾರ್ತಾಂಡ ವರ್ಮ ಅನ್ನೋ ಇಂಪಾರ್ಟೆಂಟ್ ರಾಜನ ಬಗ್ಗೆನೂ ನಾವು ಸ್ಟಡಿ ಮಾಡಿದೀವಿ. ಓಕೆನಾ? ಇವಾಗ ಎಲ್ಲರೂ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಜಗಳ ಸ್ಟಾರ್ಟ್ ಆಗೇ ಆಗುತ್ತೆ. ಅದು ಜಗಳ ಯಾವ ತರ ಸ್ಟಾರ್ಟ್ ಆಯ್ತು? ಯುದ್ಧದ ಮುಖಾಂತರ ಸ್ಟಾರ್ಟ್ ಆಯ್ತು. ಅದೇ ಯಾವ್ದು ಯುದ್ಧ? ಕಾರ್ನಾಟಿಕ್ ಯುದ್ಧ. ಯಾವುದು? ಕಾರ್ನಾಟಿಕ್ ಯುದ್ಧ. ಕಾರ್ನಾಟಿಕ್ ಯುದ್ಧದಲ್ಲಿ ಕಾರ್ನಾಟಿಕ್ 1, ಕಾರ್ನಾಟಿಕ್ 2, ಕಾರ್ನಾಟಿಕ್ 3 3 ತರದ ಯುದ್ಧಗಳು ನಡೀತವೆ. ಅದು ಎಲ್ಲೆಲ್ಲಿ ನಡೀತದೆ, ಯಾರ್ಯಾರ ಮಧ್ಯದಲ್ಲಿ ನಡೀತವೆ, ಕೊನೆಗೆ ಯಾವ್ದ್ರ ಮುಖಾಂತರ ಕಾರ್ನಾಟಿಕ್ ಯುದ್ಧ ಕೊನೆ ಆಯ್ತು ಅಂತ ನಾವು ಪ್ರತಿಯೊಂದನ್ನು ಇವತ್ತು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಬನ್ನಿ, ನಾವು ಫಸ್ಟ್ ಕಾರ್ನಾಟಿಕ್ ಯುದ್ಧ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯಿತು, ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಕ್ಕಿಂತ ಮುಂಚೆ ಇವಾಗ ನಾವು ಒಂದು ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಅದೇ ಏನು? ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ. ಯಾವ ರೀತಿಯಲ್ಲಿ ಪ್ರತಿಸ್ಪರ್ಧೆ ಆಯಿತು ಅಂತ ನಾವು ಪ್ರತಿಯೊಂದು ಡೀಟೇಲ್ ಆಗಿ ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಪೋರ್ಚುಗೀಸ್ ಅವರು ಭಾರತಕ್ಕೆ ಟ್ರೇಡ್ ಮಾಡಕ್ಕೆ ಬಂದರು. ನೆಕ್ಸ್ಟ್ ಯಾರು? ಡಚ್ ಅವರು ಭಾರತಕ್ಕೆ ಟ್ರೇಡ್ ಮಾಡಕ್ಕೆ ಬಂದರು. ಆಮೇಲೆ ಬ್ರಿಟಿಷ್ ಅವರು ಬಂದರು, ಆಮೇಲೆ ಫ್ರೆಂಚ್ ಅವರು ಬಂದರು. ಇವಾಗ ಪೋರ್ಚುಗೀಸ್ ಅವರು ಅವನತಿ ಆದರು. ಏನಕ್ಕೆ? ಡಚ್ ಅವರು ಬಂದರು ಅಂತ ಪೋರ್ಚುಗೀಸ್ ಅವನತಿ ಆದರು. ನೆಕ್ಸ್ಟ್ ಡಚ್ ಅವರು ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾರ್ತಾಂಡ ವರ್ಮ ಗ್ರಿಪ್ ಇಟ್ಕೊಂಡ. ಮಾರ್ತಾಂಡ ವರ್ಮ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾ ಇದ್ದ ಅಂತ ಹೇಳಿ ಡಚ್ ಅವ್ರಿಗೆ ಅವನತಿ ಆಯಿತು. ಇವಾಗ ಪ್ರತಿಸ್ಪರ್ಧಿ ಯಾರ್ಯಾರು? ಅವರೇ ಬ್ರಿಟಿಷ್ ಮತ್ತೆ ಫ್ರೆಂಚ್. ಇವಾಗ ನೋಡೋಣ ಯಾವ ರೀತಿಯಲ್ಲಿ ಬ್ರಿಟಿಷ್ ಅವ್ರಿಗೆ ಫ್ರೆಂಚ್ ಅವ್ರಿಗೆ ಪ್ರತಿಸ್ಪರ್ಧಿ ಹೇಗೆ ಫೈಟ್ ಆಯಿತು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ನೋಡಿ, ಟೆಕ್ಸ್ಟ್ ಬುಕ್ ನಾನೇನೇ ಒಂದು ಹೇಳ್ಬೇಕಾದ್ರೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಕೊಂಡಿರ್ಬೇಕು. ಏನಕ್ಕೆ ಅಂದ್ರೆ ನಿಮಗೆ ಕಮ್ಯುನಿಕೇಶನ್ಸ್ ಓದಕ್ಕೂ ಚೆನ್ನಾಗಿ ಬರುತ್ತೆ. ನೀವು ನಾನು ಏನು ಓದ್ತಾ ಇದ್ದೀನೋ ನೀವು ಅದನ್ನ ನೋಡ್ಕೊಂಡು ಮನಸ್ಸಲ್ಲೇನೆ ನೀವು ಅದನ್ನ ನೋಡ್ತಾ ಇರ್ಬೇಕು ಅಕ್ಷರನ. ಓಕೆನಾ? ನೋಡಿ, ಪೋರ್ಚುಗೀಸರು ಮತ್ತು ಡಚ್ಚರು ಯಾರ ನಡುವೆ ಫೈಟ್ ಇರೋದು? ಪೋರ್ಚುಗೀಸ್ ಅವರು ಡಚ್ ಅವ್ರಿಗೆ ಫೈಟ್ ಆಯಿತು. ಯಾವಾಗ ಫೈಟ್ ಆಯಿತು? 18ನೇ ಶತಮಾನದಲ್ಲಿ ಫೈಟ್ ಆಯಿತು. ಅದನ್ನೇ ಹೇಳ್ತಾರೆ ಇವರು. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರು ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿದರು. ಯಾರು ಹಿಂದೆ ಸರಿದ್ರು? ಪೋರ್ಚುಗೀಸ್ ಮತ್ತೆ ಡಚ್ ಅವ್ರಿಗೆ ಫೈಟ್ ಆಯಿತು. ಕೊನೆಗೆ ಇವರಿಬ್ರು, ಪೋರ್ಚುಗೀಸ್ ಆಗಿರ್ಬೋದು, ಡಚ್ ಅವ್ರು ಆಗಿರ್ಬೋದು, ಇಲ್ಲಿ ಅವನತಿ ಆದ್ರು. ಮಿಕ್ಕಿದ ಯಾರ್ಯಾರು? ಬ್ರಿಟಿಷು ಮತ್ತೆ ಫ್ರೆಂಚು. ಇವಾಗ ಯಾರ್ಯಾರ ನಡುವೆ ಫೈಟ್ ಇದೆ? ಬ್ರಿಟಿಷು ಮತ್ತೆ ಫ್ರೆಂಚ್ ಅವ್ರ ನಡುವೆ ಫೈಟ್ ಇದೆ. ಅಂತಿಮವಾಗಿ ಕಣದಲ್ಲಿ ಉಳಿದ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಯಾವ ಡೈರೆಕ್ಷನ್ ಅಲ್ಲಿ ಅವರು ಶಕ್ತಿ ಪ್ರದರ್ಶನ ತೋರಿಸ್ಬೇಕು ಅಂತ ಇರೋದು? ಸೌತ್, ದಕ್ಷಿಣದಲ್ಲಿ ಅವರು ಟ್ರೇಡ್ ನ ಜಾಸ್ತಿ ಮಾಡ್ಕೋಬೇಕು. ಏನ್ ಕೇಳಿದ್ರೆ ದಕ್ಷಿಣದಲ್ಲಿ ಟ್ರೇಡ್ ಮಾಡ್ಕೋಬೇಕು, ಯಾಕಂದ್ರೆ ಪಕ್ಕ ಅರೇಬಿಯನ್ ಸಿ ಇದೆ, ಬೇ ಆಫ್ ಬೆಂಗಾಲ್ ಸಿ ಇದೆ. ಏನೇ ಟ್ರೇಡ್ ಮುಖಾಂತರ ಮಾಡ್ಬೇಕಾದ್ರೂ ಅವರು ಸಮುದ್ರ ಮುಖಾಂತರನೇ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಅವರು ನಾವು ದಕ್ಷಿಣದಲ್ಲಿ ಸ್ಟ್ರಾಂಗ್ ಆಯ್ತು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಟ್ರೇಡ್ ಮಾಡಕ್ ನಮ್ಗೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ ಅಂತ ಹೇಳಿ ದಕ್ಷಿಣದಲ್ಲಿ ನಾವು ಗ್ರಿಪ್ ಇಟ್ಕೋಬೇಕು ಅಂತ ಹೇಳಿ ಮೈಂಡ್ ಸೆಟ್ ಅಲ್ಲಿ ಅವರು ಫೈಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಪ್ರಾಂತ್ಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ನೀವು ಬರ್ಕೊಳ್ಳಿ. ಯಾವುದು ಸಂಸ್ಥಾನ? ಹೈದರಾಬಾದ್. ಕರ್ನಾಟಿಕ್ ಸಂಸ್ಥಾನದಲ್ಲಿ ಜಗಳ ಆಡಕ್ ಸ್ಟಾರ್ಟ್ ಆಗ್ತಾರೆ. ನವಾಬ್ಸ್ಗೋಸ್ಕರ ನೆಕ್ಸ್ಟ್ ಯಾರು ನವಾಬ್ ಆಗ್ತಾರೆ ಅಂತ ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಇವರಲ್ಲೇನೆ. ಇದನ್ನ ಉಪಯೋಗ ಮಾಡ್ಕೊಳ್ಳೋದು ಯಾರು? ಬ್ರಿಟಿಷ್ ಮತ್ತೆ ಫ್ರೆಂಚ್. ಅರ್ಥ ಆಗ್ತಿದ್ಯಾ? ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಪ್ರಯತ್ನಿಸಿ ಅದರ ಪರಿಣಾಮವಾಗಿಯೇ 3 ಕಾರ್ನಾಟಿಕ್ ಯುದ್ಧಗಳು ನಡೆದವು. ಇವಾಗ ಏನು?
ಹೈದರಾಬಾದ್ ಮತ್ತು ಕರ್ನಾಟಕ ಎಲ್ಲಿ ಇದೆ ಜಾಸ್ತಿ, ಅದು ಸೌತ್ ಪಾರ್ಟ್ ಅಲ್ಲಿ ಬರುತ್ತೆ. ಇವಾಗ ಅವ್ರೇನು, ನಾವು ರಾಜಕೀಯದಲ್ಲೂ ಬ್ರಿಟಿಷ್ ಮತ್ತೆ ಫ್ರೆಂಚ್ ಮೈಂಡ್ ಸೆಟ್ ಅಲ್ಲಿ ಏನಿದೆ, ನಾವು ರಾಜಕೀಯದಲ್ಲೂ ಸ್ಟ್ರಾಂಗ್ ಆಗ್ಬೇಕು, ಅದರ ಜೊತೆಗೆ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲೂ ನಾವು ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ ಇವ್ರ ಜೊತೆಗೆ ಕೈ ಜೋಡಿಸ್ತಾರೆ. ಓಕೆನಾ. ಬ್ರಿಟಿಷ್ ಅವ್ರು ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಫ್ರೆಂಚ್ ಅವ್ರು ಒಬ್ರಿಗೆ ಸಪೋರ್ಟ್ ಮಾಡ್ತಾರೆ. ಓಕೆನಾ. ಬನ್ನಿ ಇವಾಗ ನಾವು ಕರ್ನಾಟಕ ಯುದ್ಧ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯಿತು ಅಂತ ನಾವು ತಿಳ್ಕೊಳ್ಳೋಣ. ಕರ್ನಾಟಕ ಯುದ್ಧ ಯಾವ ರೀತಿಯಲ್ಲಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಇವಾಗ 1724ರಲ್ಲಿ ಹೈದರಾಬಾದ್ ಸಂಸ್ಥೆನ, ಹೈದರಾಬಾದ್ ಎಂಬ ಪ್ರಾಂತ್ಯವನ್ನ ಆಸಿಫ್ ಜಾ ಅನ್ನೋನು ಸ್ಥಾಪನೆ ಮಾಡ್ತಾನೆ. ಆಸಿಫ್ ಜಾ ಅಂಡರ್ ಅಲ್ಲಿ ದೋಸ್ತ್ ಅಲಿ ಒಬ್ಬ ಇರ್ತಾನೆ, ಅವನು ಕರ್ನಾಟಕ ಪ್ರಾಂತ್ಯನ ಆಳ್ತಿರ್ತಾನೆ, ರೂಲ್ ಮಾಡ್ತಿರ್ತಾನೆ. ಬಟ್ ದೋಸ್ತ್ ಅಲಿಗೆ ಆಸಿಫ್ ಅಲಿ ಇಷ್ಟ ಇರಲ್ಲ. ಕೊನೆಗೆ ಏನಾಗುತ್ತೆ, 1740ರಲ್ಲಿ ಮರಾಠರು ಕರ್ನಾಟಕ ಪ್ಲೇಸ್ ಬಂದು ಲೂಟಿ ಮಾಡಿ ದೋಸ್ತ್ ಅಲಿನ ಕೊಲ್ತಾರೆ. ತದನಂತರ ಏನಾಗುತ್ತೆ, ದೋಸ್ತ್ ಅಲಿ ಅಳಿಯ ಚಂದ್ ಸಾಹೇಬ್ ಇರ್ತಾನಲ್ಲ, ಮರಾಠರು ಏನ್ ಮಾಡ್ತಾರ, ಅವನ್ನ ಕರ್ಕೊಂಡೋಗಿ ಸೆರೆವಾಸಕ್ಕೆ ಇಡ್ತಾರೆ, ಜೈಲ್ಗೆ ಹಾಕ್ತಾರೆ. ಕೊನೆಗೆ ಆಸಿಫ್ ಜಾ ಏನ್ ಮಾಡ್ತಾರೆ, ನಂಬಿಕಸ್ಥನಾಗಿರುವ ಅನ್ವರುದ್ದೀನ್ನ ಕೊನೆಗೆ ನವಾಬ್ ಮಾಡ್ತಾನೆ. ಓಕೆನಾ. ಇಲ್ಲಿ ಸ್ಟಾರ್ಟ್ ಆಯ್ತು. ಯಾರ್ಯಾರ ನಡುವೆ ಸ್ಟಾರ್ಟ್ ಆಗುತ್ತೆ, ಕೊನೆಗೆ ಚಂದ್ ಸಾಹೇಬ್ ರಿಲೀಸ್ ತಪ್ಪಿಸ್ಕೊಂಡು ಬರ್ತಾನೆ, ನಾನೂ ನವಾಬ್ ಆಗ್ತೀನಿ ಅಂತ ಹೇಳ್ತಾನೆ. ಕೊನೆಗೆ ಯಾರ್ಯಾರ ಮಧ್ಯದಲ್ಲಿ ಫೈಟ್ ಆಗುತ್ತೆ ಅಂತ ಹೇಳಿದ್ರೆ ಚಂದ್ ಸಾಹೇಬ್ ಮತ್ತೆ ಅನ್ವರುದ್ದೀನ್ ನಡುವೆ ಫೈಟ್ ಆಗುತ್ತೆ. ಇದನ್ನ ಉಪಯೋಗ ಮಾಡ್ಕೊಳ್ಳೋರು ಯಾರು, ಬ್ರಿಟಿಷ್ ಮತ್ತು ಫ್ರೆಂಚ್. ಯಾರು ಉಪಯೋಗ ಮಾಡ್ಕೋತಾರೆ, ಬ್ರಿಟಿಷ್ ಆಗಿರ್ಬೋದು, ಅದರ ಜೊತೆಗೆ ಫ್ರೆಂಚ್ ಆಗಿರ್ಬೋದು. ರಾಜಕೀಯಕ್ಕೆ ನಾವು ಬರಬೇಕು, ನಾವು ಬೆಳಿಬೇಕು ಅಂತ ಬ್ರಿಟಿಷ್ ಅವರು ಫ್ರೆಂಚ್ ಅವರು ಇದನ್ನ ಉಪಯೋಗ ಮಾಡ್ತಾರೆ. ಆ ಉಪಯೋಗ ಮಾಡಿಕೊಂಡೆ ಯುದ್ಧ ಆಗೋದು ಮೊದಲನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧ. ಇವಾಗ ನಾವು ಕಂಪ್ಲೀಟ್ ಆಗಿ ಮೊದಲನೇ ಕರ್ನಾಟಕ ಯುದ್ಧನ ನಾವು ಕಂಪ್ಲೀಟ್ ಆಗಿ ನೋಡೋಣ. ಬನ್ನಿ ನೋಡಿ. ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 48ಕ್ಕೆ ನಡೆಯುತ್ತೆ. 1746ರಿಂದ 48 ಈ ಟೈಮ್ ಪೀರಿಯಡ್ ಅಲ್ಲಿ ಮೊದಲನೇ ಕರ್ನಾಟಕ ಯುದ್ಧ, ಫಸ್ಟ್ ಕರ್ನಾಟಕ ವಾರು ಸ್ಟಾರ್ಟ್ ಆಗುತ್ತೆ. ಓಕೆನಾ. ನೋಡಿ, ಡ್ಯೂಪ್ಲೆ ಅನ್ನೋನು ಯಾರು, ಫ್ರೆಂಚ್ ವೈಸ್ರಾಯ್. ಯಾರು, ಫ್ರೆಂಚ್ ವೈಸ್ರಾಯ್ ಆಗಿರ್ತಾನೆ. ನೆಕ್ಸ್ಟ್ ನೋಡಿ, ಡ್ಯೂಪ್ಲೆ ಅನ್ನೋನು ಯಾರು, ಫ್ರೆಂಚ್ ವೈಸ್ರಾಯ್. ಲಬೋರ್ಡನೀಸ್ ಅನ್ನೋನು ಯಾರು, ಮಿಲಿಟರಿ, ಮಾರಿಸ್ನ ಮಿಲಿಟರಿಯಲ್ಲಿ ಅವನು ಜನರಲ್ ಸೆಕ್ರೆಟರಿ ತರ ಆಗಿರ್ತಾನೆ. ಓಕೆನಾ. ಡ್ಯೂಪ್ಲೆಗೆ ಇವನು ಪರಿಚಯ ಇರ್ತಾನೆ, ಯಾರು, ಲಬೋರ್ಡನೀಸ್ ಅನ್ನೋನು ಪರಿಚಯ ಆಗಿರ್ತಾನೆ. ಇವಾಗ ಡ್ಯೂಪ್ಲೆ ಏನ್ ಮಾಡ್ತಾನೆ, ಲಬೋರ್ಡನೀಸ್ನ ಭಾರತಕ್ಕೆ ಕರ್ಸ್ಕೋತಾನೆ. ಬನ್ನಿ ಇಲ್ಲಿ ನಾವು ಮಡ್ರಾಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ಗೆ ಹೆಲ್ಪ್ ಮಾಡ್ರಿ ಅಂತ ಲಬೋರ್ಡನೀಸ್ನ ಕರ್ಸ್ಕೋತಾನೆ. ಲಬೋರ್ಡನೀಸ್ ಎಲ್ಲಿರೋನು, ಮಾರಿಸ್ನಲ್ಲಿ ಇರ್ತಾನೆ. ಲಬೋರ್ಡನೀಸ್ ಎಲ್ಲಿರ್ತಾನೆ, ಮಾರಿಸ್ನಲ್ಲಿ ಮಿಲಿಟರಿ ಜನರಲ್ ಆಗಿರ್ತಾನೆ. ಕೊನೆಗೆ ಏನ್ ಮಾಡ್ತಾರೆ, ಡ್ಯೂಪ್ಲೆ ಲಬೋರ್ಡನೀಸ್ ಸಪೋರ್ಟ್ ತಗೊಂಡು ಮಡ್ರಾಸ್ನ ಕ್ಯಾಪ್ಚರ್ ಮಾಡ್ಕೋತಾನೆ. ಇವ್ರು ಏನ್ ಮಾಡ್ತಾರೆ, ಬ್ರಿಟಿಷ್ ಅವರು ಅನ್ವರುದ್ದೀನ್ ಸಪೋರ್ಟ್ ಕೇಳ್ತಾರೆ. ಅನ್ವರುದ್ದೀನ್ ಯಾರು, ಹೈದರಾಬಾದ್ ನವಾಬ್. ಓಕೆನಾ. ಅನ್ವರುದ್ದೀನ್ ಸಪೋರ್ಟ್ ಕೇಳ್ತಾರೆ. ಯಾರು ಸಪೋರ್ಟ್ ಕೇಳೋದು, ಬ್ರಿಟಿಷ್ ಅವ್ರು ಸಪೋರ್ಟ್ ಕೇಳೋದು. ಏನ್ ಸಪೋರ್ಟ್ ಕೇಳ್ತಾರೆ, ಮದ್ರಾಸ್ನ ಡ್ಯೂಪ್ಲೆ ಹಾಗೂ ಲಬೋರ್ಡನೀಸ್ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ. ಅರ್ಥ ಆಯ್ತಾ. ಅನ್ವರುದ್ದೀನ್ ಏನ್ ಮಾಡ್ತಾನೆ, ಬ್ರಿಟಿಷ್ ಅವ್ರಿಗೆ ಸೇನೆನ ಕಳ್ಸಿಕೊಟ್ಟಿರ್ತಾನೆ. ಏನ್ ಕಳ್ಸಿಕೊಟ್ಟಿರ್ತಾನೆ, ಇಲ್ಲಿ ಇವ್ರು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರಲ್ಲ ಮಡ್ರಾಸ್ನ, ಅದಕ್ಕೋಸ್ಕರ ಸೇನೆನ ಕಳ್ಸಿಕೊಟ್ಟಿರ್ತಾನೆ ಬ್ರಿಟಿಷ್ ಅವ್ರಿಗೆ ಹೆಲ್ಪ್ ಮಾಡಕ್ಕೆ. ಬಟ್ ಏನಾಗುತ್ತೆ, ಸೋಲ್ತಾರೆ. ಇವರು ಲಬೋರ್ಡನೀಸ್ ಅನ್ನೋನು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಕಾರಣ ಇವ್ರು ಏನೇ ಸೈನ್ಯ ಕಳ್ಸಿಕೊಟ್ರು ಫ್ರೆಂಚ್ ಅವರೇ ಗೆಲ್ತಾರೆ. ಓಕೆನಾ. ಕೊನೆಗೆ ಲಬೋರ್ಡನೀಸ್ ಡ್ಯೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದು ಮಡ್ರಾಸ್ನನ್ನು ಬಿಟ್ಟುಕೊಟ್ಟು ಮಾರಿಸ್ಗೆ ಹೊರಟು ಹೋದನು. ಇವಾಗ ಏನೈತೆ ನೋಡ್ರಿ, ಇವನೇನ್ ಮಾಡ್ತಾನೆ, ಲಬೋರ್ಡನೀಸ್ ಬ್ರಿಟಿಷ್ ಅವರಿಂದ ಲಬೋರ್ಡನೀಸ್ ಹಣ ಪಡೆದು ದುಡ್ಡು ತಿಂದಿ ಇವನೇನ್ ಮಾಡ್ತಾನೆ, ಮಡ್ರಾಸ್ನ ಬಿಟ್ಟು ಮಾರಿಸ್ಗೆ ತಿರ್ಗಾ ಹಿಂತಿರಿಕೋತಾನೆ. ಓಕೆನಾ. ಕೊನೆಗೆ ಲಬೋರ್ಡನೀಸ್ ಡ್ಯೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದು ಮಡ್ರಾಸ್ನನ್ನು ಬಿಟ್ಟುಕೊಟ್ಟು ಮಾರಿಸ್ಗೆ ಹೊರಟು ಹೋದನು. ಇದರಿಂದ ಕೋಪಗೊಂಡ ಡ್ಯೂಪ್ಲೆಯು ಮದ್ರಾಸ್ನನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನ ನಡೆಸಿದನು. ಅಂತಿಮವಾಗಿ ಈ ಯುದ್ಧವು ಯುರೋಪಿನ ಫ್ರೆಂಚ್ ಮತ್ತು ಇಂಗ್ಲೆಂಡಿನ ನಡುವೆ ಆದ
ಒಪ್ಪಂದವೇ ಆಕ್ಸ್ಲಾ ಚಾಪೆಲ್. ನೋಡಿ ಇವನು ದುಡ್ಡು ತಿಂದು ಲಬೋಡನಿಸ್ ಬ್ರಿಟಿಷ್ ಅವರಿಂದ ದುಡ್ಡು ತಿಂದು ಮಾರಿಸ್ಗೆ ಹೊರಟೋಯ್ತಾನೆ. ಕೊನೆಗೆ ಡ್ಯೂಪ್ಲೆಗ್ ಏನ್ ಬರುತ್ತೆ? ಕೋಪ. ಡ್ಯೂಪ್ಲೆಗ್ ಏನ್ ಬರುತ್ತೆ? ಕೋಪ ಬರುತ್ತೆ. ಓಕೆನಾ? ಡ್ಯೂಪ್ಲೆಗ್ ಏನ್ ಬರುತ್ತೆ? ಕೋಪ ಮಾಡಿಕೊಂಡು ಅವನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ತಿರ್ಗಾ ನೋಡ್ತಾನೆ ಮಡ್ರಾಸ್ನ. ಬಟ್ ಡ್ಯೂಪ್ಲೆ ಕೈಲಿ ಆಗಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಕೊನೆಗೆ ಏನಾಗುತ್ತೆ? ಫ್ರೆಂಚ್ ಆಗಿರ್ಬೋದು ಬ್ರಿಟಿಷ್ ಆಗಿರ್ಬೋದು ಕುತ್ಕೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ. ಏನ್ ಒಪ್ಪಂದ ಅಂತ ಹೇಳಿದ್ರೆ ಆಕ್ಸ್ಲಾ ಚಾಪೆಲ್. ವೆರಿ ವೆರಿ ಇಂಪಾರ್ಟೆಂಟ್ ಟ್ರೀಟಿ ಇದು. ಓಕೆನಾ? ಒಪ್ಪಂದ, ಟ್ರೀಟಿ. ಇದನ್ನ ಆಕ್ಸ್ಲಾ ಚಾಪೆಲ್ ಮುಖಾಂತರ ಟ್ರೀಟಿ ಮಾಡ್ಕೋತಾರೆ, ಒಪ್ಪಂದ ಮಾಡ್ಕೋತಾರೆ. ಮೊದಲನೇ ಕಾರ್ನಾಟಿಕ್ ಯುದ್ಧ ಕೊನೆಗೊಳ್ಳುತ್ತೆ. ಇವಾಗ ಇಲ್ಲಿಗೆ ಕೊನೆಗೊಳ್ಳಿಲ್ಲ, ತಿರ್ಗಾ ಎರಡನೇ ಕಾರ್ನಾಟಿಕ್ ಯುದ್ಧ ಇದೆ, ತಿರ್ಗಾ ಮೂರನೇ ಕಾರ್ನಾಟಿಕ್ ಯುದ್ಧ ಇದೆ. ಓಕೆನಾ? ಬನ್ನಿ ಇವಾಗ ನಾವು ಎರಡನೇ ಕಾರ್ನಾಟಿಕ್ ಯುದ್ಧನ ನೋಡೋಣ. ಎರಡನೇ ಕಾರ್ನಾಟಿಕ್ ಯುದ್ಧನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ. ನೋಡಿ, ಎರಡನೇ ಕಾರ್ನಾಟಿಕ್ ಯುದ್ಧ 1749ರಿಂದ 1754ರಲ್ಲಿ ಎರಡನೇ ಕಾರ್ನಾಟಿಕ್ ಯುದ್ಧ ತಿರ್ಗಾ ಪ್ರಾರಂಭವಾಗುತ್ತೆ. 1749 1749 ಟು 1754 ಅಲ್ಲಿ ಎರಡನೇ ಕಾರ್ನಾಟಿಕ್ ಯುದ್ಧ ಪ್ರಾರಂಭವಾಗಿ ಎಂಡ್ ಆಗುತ್ತೆ. ಯಾವ ರೀತಿಯಲ್ಲಿ ಎಂಡ್ ಆಗುತ್ತೆ? ತಿರ್ಗಾ ಇಲ್ಲಿ ಏನೇನೆಲ್ಲ ಫೈಟ್ ಆಯ್ತು ನೋಡ್ರೆ, ಫಸ್ಟ್ ಕಾರ್ನಾಟಿಕ್ ವಾರ್ ಆಕ್ಸ್ಲಾ ಚಾಪೆಲ್ ಮುಖಾಂತರ ಎಂಡ್ ಆಗಿತ್ತು. ತಿರ್ಗಾ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನೋಡೋಣ ನಾವಿವಾಗ. ನೋಡಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ಬದಲಾದ ಸನ್ನಿವೇಶದಲ್ಲಿ ಫ್ರೆಂಚರು ಅಸಫ್ ಜಾ ಮತ್ತೊಬ್ಬ ಮಗನಾದ ಸಲಾಬತ್ ಜಂಕನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು. ನೋಡಿ, ಫ್ರೆಂಚ್ ಅವ್ರು ಏನ್ ಮಾಡ್ತಾರೆ? ಅಸಫ್ ಜಾ ಮಗ, ಯಾರ ಮಗ? ಅಸಫ್ ಜಾ ಮಗ ಸಲಾಬತ್ ಜಂಕನ್ ಒಬ್ಬ ಇರ್ತಾನೆ, ಅವನ್ನ ಏನ್ ಮಾಡ್ತಾರೆ? ಕರ್ಕೊಂಡೋಗ್ಬಿಟ್ಟು ನವಾಬನನ್ನಾಗಿ ಮಾಡ್ತಾರೆ. ಯಾರು ಮಾಡೋದು? ಫ್ರೆಂಚ್ ಅವ್ರು ಮಾಡೋದು. ಓಕೆನಾ? ಅವನ ರಕ್ಷಣೆಗೆ ಇಲ್ಲಿ ಸಲಾಬತ್ ಜಂಕ್ನ ನವಾಬನನ್ನಾಗಿ ಮಾಡಿದ್ರು. ಇವನ್ಗೆ ಹೆಲ್ಪ್ ಆಗ್ಬೇಕಲ್ಲ, ಇವಾಗ ಇವನಿಗೆ ರಕ್ಷಣೆ ಸಿಗ್ಬೇಕಲ್ಲ, ಇವನಿಗೆ ಪ್ರೊಟೆಕ್ಷನ್ ಸಿಗ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಫ್ರೆಂಚ್ ಅವರು? ಯಾರು? ಬುಸ್ಸಿ. ಯಾರು ಈ ಬುಸ್ಸಿ? ಫ್ರೆಂಚ್ ಅವರ ರಕ್ಷಣೆಗೆ ನಿಂತಿರ್ತಾನೆ. ಓಕೆನಾ? ಫ್ರೆಂಚ್ ಅವ್ರು ಹೇಳಿ ಕಳ್ಸಿರ್ತಾರೆ ಬುಸ್ಸಿಗೆ, ಹೋಗಿ ನೀನು ಸಲಾಬತ್ ಜಂಕ್ನ ರಕ್ಷಣೆ ಮಾಡು ಅಂತ. ಯಾರು ಹೇಳಿ ಕಳ್ಸೋದು? ಫ್ರೆಂಚ್ ಅವ್ರು ಹೇಳಿ ಕಳ್ಸೋದು. ಓಕೆನಾ? ಅಧಿಕಾರಿಯನ್ನು ನೇಮಿಸಿದರು. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದ್ ಸಾಹೇಬನು ಕರ್ನಾಟಕನ ನವಾಬನಾದನು. ನೋಡಿ, ಚಂದ್ ಸಾಹೇಬ್ ಫ್ರೆಂಚ್ ಅವ್ರು ಸಪೋರ್ಟ್ ಮಾಡ್ತಾರೆ. ಮರಾಠದವ್ರು ತಗೊಂಡೋಗಿ ಜೈಲಲ್ಲಿ ಇಕ್ಕಿದ್ರಲ್ಲ, ಅಲ್ಲಿ ತಪ್ಪಿಸ್ಕೊ ಬಂದು ಚಂದ್ ಸಾಹೇಬ್ ಫ್ರೆಂಚ್ ಅವ್ರು ಸಪೋರ್ಟ್ ಮಾಡ್ತಾರೆ. ಫ್ರೆಂಚ್ ಅವರು ಇವನ್ ಮೇಲೆ ನಂಬಕಸ್ತ ಅಂತ ಹೇಳಿ ಏನ್ ಮಾಡ್ತಾರೆ? ಚಂದ್ ಸಾಹೇಬ್ನ ಅರ್ಕಟ್ನ ನವಾಬನಾಗಿ ಮಾಡ್ತಾರೆ. ಚಂದ್ ಸಾಹೇಬ್ನ ಕೊನೆಗೆ ಏನ್ ಮಾಡ್ತಾರೆ? ಅರ್ಕಟ್ ನವಾಬನನ್ನಾಗಿ ಮಾಡ್ತಾರೆ. ಸರಿ, ಕರ್ನಾಟಿಕ್ ನವಾಬನನ್ನಾಗಿ ಚಂದ್ ಸಾಹೇಬ್ನ ಅಪಾಯಿಂಟ್ ಮಾಡ್ತಾರೆ. ಯಾರು? ಫ್ರೆಂಚ್ ಅವರು. ಓಕೆನಾ? ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ರಾಬರ್ಟ್ ಕ್ಲೈವನು ಕರ್ನಾಟಕನ ರಾಜಧಾನಿ ಅರ್ಕಟ್ಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದ್ ಸಾಹೇಬನನ್ನು ಸೋಲಿಸಿದನು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಯಾರು? ರಾಬರ್ಟ್ ಕ್ಲೈವನ್. ವೆರಿ ವೆರಿ ಇಂಪಾರ್ಟೆಂಟ್. ಇವನು ಬ್ರಿಟಿಷ್ ಅವರ ತುಂಬಾ ಇಂಟೆಲಿಜೆಂಟ್ ಸೋಲ್ಜರ್, ಇಂಟೆಲಿಜೆಂಟ್ ಸೈನಿಕ, ಬುದ್ಧಿವಂತ ಸೈನಿಕ ಅಂತಾನೆ ನಾವು ಹೇಳ್ಬೋದು. ಇವನೇನ್ ಮಾಡ್ತಾನೆ? ರಾಬರ್ಟ್ ಕ್ಲೈವ್ ಕೊನೆಗೆ ಅರ್ಕಟ್ ಮೇಲೆನೆ ದಾಳಿ ಮಾಡಿ ಚಂದ್ ಸಾಹೇಬ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಫ್ರೆಂಚ್ ಅವ್ರ ಮೇಲೂ ಅಟ್ಯಾಕ್ ಮಾಡ್ತಾರೆ, ಚಂದ್ ಸಾಹೇಬ್ ಮೇಲೂ ಅಟ್ಯಾಕ್ ಮಾಡ್ತಾರೆ. ಓಕೆನಾ? ರಾಬರ್ಟ್ ಕ್ಲೈವ್ ಕರ್ನಾಟಕ ರಾಜಧಾನಿ ಅರ್ಕಟ್ನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದ್ ಸಾಹೇಬನನ್ನು ಸೋಲಿಸಿದನು. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದ್ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು. ಕೊನೆಗೆ ಏನ್ ಮಾಡ್ತಾನೆ? ರಾಬರ್ಟ್ ಕ್ಲೈವ್ ಚಂದ್ ಸಾಹೇಬ್ನ ಅಟ್ಯಾಕ್ ಮಾಡಿ ಬಂಧಿಸ್ಬಿಟ್ಟು ಸಾಯಿಸ್ಬಿಡ್ತಾರೆ. ಓಕೆನಾ? ಅವನ ಸ್ಥಾನಕ್ಕೆ ನೋಡಿ, ಚಂದ್ ಸಾಹೇಬ್ ಕರ್ನಾಟಿಕ್ ನವಾಬ್ ಆಗಿರ್ತಾನಲ್ಲ, ಇವಾಗ ಚಂದ್ ಸಾಹೇಬ್ನ ಅರೆಸ್ಟ್ ಮಾಡ್ಬಿಟ್ಟು ಸಾಯಿಸಿದ್ರು. ಇವನ ಜಾಗಕ್ಕೆ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ? ಅನ್ವರುದ್ದೀನ್ ಮಗನನ್ನ ತಂದಿ ಕುಂಡಿಸ್ತಾನೆ. ಅವನ ಹೆಸರು ಬಂದು ಮೊಹಮ್ಮದ್ ಅಲಿ. ಅನ್ವರುದ್ದೀನ್ ಮಗನನ್ನ ತಂದಿ ಕಾರ್ನಾಟಿಕ್ ನವಾಬನನ್ನಾಗಿ ಮಾಡ್ತಾರೆ. ನೋಡಿ, ಕೊನೆಗೆ ಎರಡನೇ ಕಾರ್ನಾಟಿಕ್ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಇವಾಗ ಏನಾಯ್ತು? ಎರಡನೇ ಕಾರ್ನಾಟಿಕ್ ಯುದ್ಧ ಯಾವ್ದ್ರ ಮುಖಾಂತರ ಎಂಡ್ ಆಯ್ತು ಅಂತ ಹೇಳಿದ್ರೆ, ಪಾಂಡಿಚೇರಿ ಎಂಬ ಪ್ಲೇಸ್ನ ಒಪ್ಪಂದವಾಗಿ ಮಾಡಿಕೊಂಡು ಎಂಡ್ ಮಾಡಿದ್ರು ಈ ಕಾರ್ನಾಟಿಕ್ ಯುದ್ಧನ. ಕೊನೆಗೇನಾಗುತ್ತೆ? ಇಲ್ಲಿ ಡ್ಯೂಪ್ಲೆಕ್ಸ್ ಅಂತ ಒಬ್ಬ ಇರ್ತಾನೆ. ನೋಡಿ, ಫ್ರೆಂಚರು ಡ್ಯೂಪ್ಲೆಯನ್ನು
ಹಿಂದಕ್ಕೆ ಕರೆಸಿಕೊಂಡರು. ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು. ಇಲ್ಲಿ ಫ್ರೆಂಚ್ ಅಲ್ಲಿ ಡ್ಯೂಪ್ಲೆ ಅನ್ನೋ ಒಬ್ಬ ವೈಸ್ರಾಯ್ ಇದ್ದ. ಓಕೆನಾ, ಅವನ್ನ ಏನ್ ಮಾಡ್ತಾರೆ, ಫ್ರೆಂಚ್ ದೇಶದವರು ನೀನು ಅಲ್ಲಿದ್ದಿ ಸಾಕು, ನಮ್ಮ ದುಡ್ಡನ್ನೆಲ್ಲ ನೀನು ಹಾಳು ಮಾಡಿದ್ಯಾ, ದಯವಿಟ್ಟು ನಮ್ಮ ದೇಶಕ್ಕೆ ಬಂದ್ಬಿಡು ಅಂತ ಡ್ಯೂಪ್ಲೆಗೆ ಹೇಳ್ತಾರೆ. ಡ್ಯೂಪ್ಲೆ ಮರಳಿ ಫ್ರೆಂಚ್ಗೆ ಹೋಗ್ತಾನೆ. ಇಲ್ಲಿ ಫ್ರೆಂಚ್ ಅವ್ರು ಏನಾದ್ರು ಒಂದೇ ಒನ್ ಬೈ ಕುಸಿತಾ ಇದ್ದಾರೆ. ಬಟ್ ಬ್ರಿಟಿಷ್ ಅವರು ರಾಜಕೀಯದಲ್ಲೂ ಸ್ಟ್ರಾಂಗ್ ಆಯ್ತವ್ರೆ. ಅದನ್ನ ಇಲ್ಲಿ ತಿಳ್ಕೊಬೇಕು ನಾವು, ಅದನ್ನ ಇಲ್ಲಿ ಗಮನಿಸ್ಬೇಕು ನಾವು. ಓಕೆನಾ, ಇವಾಗ ನಾವು 2ನೇ ಕರ್ನಾಟಕ ಯುದ್ಧನ ನೋಡಿದೀವಿ. 3ನೇ ಕರ್ನಾಟಕ ಯುದ್ಧ ಯಾವ ರೀತಿ ಎಲ್ಲ ಆಯ್ತು, ಹೇಗೆ ಎಂಡ್ ಆಯ್ತು, ಈ ಕರ್ನಾಟಕ ಯುದ್ಧನ ನಾವು ಕಂಪ್ಲೀಟ್ ಆಗಿ ನೋಡೋಣ. ಓಕೆನಾ, ಬನ್ನಿ ಈಗ ನಾವು 3rd ಕಾರ್ನಾಟಿಕ್ ವಾರ್, 3ನೇ ಕಾರ್ನಾಟಿಕ್ ಯುದ್ಧನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ. ಬನ್ನಿ ನೋಡಿ, 3ನೇ ಕಾರ್ನಾಟಿಕ್ ಯುದ್ಧ 1756ರಿಂದ 1763. ಇದು ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಇಂಪಾರ್ಟೆಂಟ್. 1756ರಿಂದ 1763ರಲ್ಲಿ 3ನೇ ಕಾರ್ನಾಟಿಕ್ ಯುದ್ಧ ನಡೆಯುತ್ತೆ. ಎಲ್ಲೆಲ್ಲಿ ಯಾವ ರೀತಿ ನಡೆಯುತ್ತೆ, ಯಾರ್ಯಾರ ಮಧ್ಯದಲ್ಲಿ ನಡೆಯುತ್ತೆ, ಕೊನೆಗೆ ಯಾವ ಟ್ರೀಟಿ ಎಲ್ಲಿ ಯಾವ ಒಪ್ಪಂದದಲ್ಲಿ ಕೊನೆಗೊಳ್ಳುತ್ತೆ, ಯಾರು ಇದ್ರಲ್ಲಿ ಕಂಪ್ಲೀಟ್ ಆಗಿ ಸೋಲ್ತಾರೆ ಅಂತ ನಾವು ಇದ್ರಲ್ಲಿ ತಿಳ್ಕೊಳ್ಳೋಣ. ಇವಾಗ ನಾವು 2ನೇ ಕಾರ್ನಾಟಿಕ್ ಯುದ್ಧ ಏನ್ ನೋಡಿದ್ರಿ, ಕೊನೆಗೆ ಪಾಂಡಿಚೇರಿ ಮುಖಾಂತರ ಏನಾಯ್ತು, ಒಪ್ಪಂದ ಮಾಡ್ಕೊಂಡು ಯುದ್ಧನ ಕೊನೆಗೊಳಿಸಿದ್ರು. ಇವಾಗ 3ನೇ ಕಾರ್ನಾಟಿಕ್ ಯುದ್ಧ ಸ್ಟಾರ್ಟ್ ಆಗಿದೆ. ಯಾವಾಗ, 1756ರಿಂದ 1763. ಓಕೆನಾ, ನೋಡಿ ಫ್ರೆಂಚು ಬ್ರಿಟಿಷು ಕಂಪ್ಲೀಟ್ ಆಗಿ ಟೆಕ್ಸ್ಟ್ ಬುಕ್ ನೋಡ್ಬೇಕು ನೀವು. ಫ್ರೆಂಚರ ಕೌಟಿ ಲ್ಯಾಲಿಯು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದನು. ನೋಡಿ, ಕೌಂಡಿ ಲ್ಯಾಲಿ, ಯಾರಿನ್ ಕೌಂಡಿ ಲ್ಯಾಲಿ, ಇವನ್ ಜಾಗದಲ್ಲಿ ಫಸ್ಟ್ ಡ್ಯೂಪ್ಲೆ ಇದ್ನಲ್ಲ, ಡ್ಯೂಪ್ಲೆನ ಏನ್ ಮಾಡಿದ್ರು, ಫ್ರೆಂಚ್ ಅವ್ರು ಕರ್ಸ್ಕೊಬಿಟ್ರು. ಅವನ ಜಾಗಕ್ಕೆ ಫ್ರೆಂಚ್ ಅವ್ರೇನೆ ಕೌಂಡಿ ಲ್ಯಾಲಿನ ಕಳಿಸ್ತಾರೆ. ನೀನು ಹೋಗಲ್ಲಿ ಟ್ರೇಡ್ ಮಾಡು, ರಾಜಕೀಯದಲ್ಲೂ ನೋಡು ಅಂತ ಕಳಿಸ್ತಾರೆ. ಬಂದಂಗೆ ಏನ್ ಮಾಡ್ದ ಹೀರೋ, ಬಂದಂಗೆ ಏನ್ ಮಾಡ್ದ, ವಾಂಡಿವಾಶ್ನ ಕೋಟೆನ ಕ್ಯಾಪ್ಚರ್ ಮಾಡ್ಕೊಂಡ. ಬ್ರಿಟಿಷ್ ಅವ್ರು ಸುಮ್ಮನೆ ಬಿಡ್ತಾರ ಬ್ರಿಟಿಷ್ ಅವರು. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೋಟ್ ಅನ್ನು ಫ್ರೆಂಚರನ್ನು ಸೋಲಿಸಿದನು. ನೋಡಿ, ಐರ್ಕೋಟ್ ಅನ್ನೋನು ಸೇನಾಧಿಪತಿ ಏನ್ ಮಾಡ್ತಾನೆ, ಸೇನಾ ಅಧಿಕಾರಿ ಏನ್ ಮಾಡ್ತಾನೆ, ವಾಂಡಿವಾಶ್ ನ ಕ್ಯಾಪ್ಚರ್ ಯಾರು ಮಾಡ್ಕೊಂಡಿರೋದು, ಯಾರು, ಕೌಂಡಿ ಲ್ಯಾಲಿ ಮೇಲೆ ಐರ್ಕೋಟ್ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿದ ತಕ್ಷಣ ಕೌಂಡಿ ಲ್ಯಾಲಿ ಎದ್ದಿ ಬಿದ್ದಿ ಓಡೋಗ್ತಾನೆ. ನೋಡಿ, ಬುಸ್ಸಿಯನ್ನು ಸೆರೆ ಹಿಡಿದನು. ಆ ಟೈಮಲ್ಲಿ ಏನ್ ಮಾಡ್ತಾನೆ, ಬುಸ್ಸಿ ಅಂದ್ರೆ ಯಾರು, ರಕ್ಷಣೆ, ಯಾರಿಗೆ, ಫ್ರೆಂಚ್ ಅವ್ರಿಗೆ ರಕ್ಷಣೆ ಕೊಡ್ತಿರ್ತಾನೆ ಈ ಬುಸ್ಸಿನ ಏನ್ ಮಾಡ್ತಾರೆ, ಸೆರೆ ಹಿಡಿತಾರೆ. ಬುಸ್ಸಿ ಸೆರೆ ಹಿಡಿದ ತಕ್ಷಣ ಕೌಂಟಿ ಲ್ಯಾಲಿ ಓಡ್ಬಿಡ್ತಾನೆ. ನೋಡಿ, ಎಲ್ಲಿಗೆ ಓಡ್ತಾನೆ ಅಂತ ಹೇಳಿದ್ರೆ, ಬುಸ್ಸಿಯನ್ನು ಸೆರೆ ಹಿಡಿದರು. ಲ್ಯಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡನು. ಯಾರು, ಕೌಂಡಿ ಲ್ಯಾಲಿ ಪಾಂಡಿಚೇರಿಲಿ ಹೋಗಿ ತಲೆ ಮರೆಸ್ಕೊಂಡಿರ್ತಾನೆ. ಯಾಕೆ, ಭಯಕ್ಕೆ. ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಐರ್ಕೋಟ್ ಬಂದು ನನಗೆ ಹೊಡೆದವನೇ, ನಮ್ಮ ಹತ್ರ ಎಲ್ಲ ಇರೋದನ್ನೆಲ್ಲ ಕಿತ್ಕೊಂಡವನೇ, ನಮ್ಮ ಪರಿಸ್ಥಿತಿ ಏನೀಗ ಅಂತ ಹೇಳಿ ಎಲ್ಲಿ ಹೋಗಿ ತಲೆ ಮರೆಸ್ಕೊಂಡವನೇ, ಪಾಂಡಿಚೇರಿಲಿ ಹೋಗಿ ತಲೆ ಮರೆಸ್ಕೊಂಡವನೇ. ಓಕೆನಾ, ಅಂತಿಮವಾಗಿ ಕೊನೆಗೇನಾಗುತ್ತೆ, ಅಂತಿಮವಾಗಿ ಸರ್ ಐರ್ಕೋಟ್ ಅನ್ನು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದ. ಕೊನೆಗೆ ಏನ್ ಮಾಡ್ತಾನೆ, ಐರ್ಕೋಟು ಇವನ್ ಎಲ್ಲವನೇ ಅಲ್ಲಿ ತಿಳ್ಕೊಂಡು ಪಾಂಡಿಚೇರಿಗೆ ಹೋಗಿ ಕೊನೆಗೆ ಮುತ್ತಿಗೆ ಹಾಕ್ತಾನೆ. ಓಕೆನಾ, ನೆಕ್ಸ್ಟ್ ಇವನು ಬೇಜಾರಲ್ಲಿ ಏನಾಗ್ತಾನೆ, ತುಂಬಾ ಬೇಸರ ಪಟ್ಕೊಂಡು ಐರ್ಕೋಟ್ಗೆ ಸರೆಂಡರ್ ಆಗ್ತಾನೆ. ಯಾವಾಗ ಸರೆಂಡರ್ ಆಗ್ತಾನೆ, 1761ರಲ್ಲಿ ಕೌಂಡಿ ಲ್ಯಾಲಿ ಐರ್ಕೋಟ್ಗೆ ಸಿಗ್ತಾನೆ. ಓಕೆನಾ, ನೆಕ್ಸ್ಟ್ ನೋಡಿ, ಕಾರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲಾ ನೆಲೆಗಳನ್ನು ಕಳೆದುಕೊಂಡರು. 1ನೇ ಕಾರ್ನಾಟಿಕ್ ವಾರ್ ಆಯ್ತು, 2ನೇ ಕಾರ್ನಾಟಿಕ್ ವಾರ್ ಆಯ್ತು, 3ನೇ ಕಾರ್ನಾಟಿಕ್ ವಾರ್ ಆಯ್ತು. ಫ್ರೆಂಚ್ ಅವರು ಎಲ್ಲ ಕಳ್ಕೊಂಡೇ ಬಂದ್ಬಿಟ್ರು. ಓಕೆನಾ, ಆದಾಗ್ಯೂ 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಯಿತು. ಕೊನೆಗೆ ಏನೂ ಇಲ್ವಲ್ಲ ಅವ್ರಿಗೆ ಅಂತ ಹೇಳಿ ಪಾಂಡಿಚೇರಿನಾರು ಕೊಡೋಣ ಅಂತ ಹೇಳಿ ಒಂದು ಒಪ್ಪಂದಕ್ಕೆ ಬರ್ತಾರೆ. ಅದೇ ಪ್ಯಾರಿಸ್ ಒಪ್ಪಂದ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ, ಅದೇ ಏನು, ಪ್ಯಾರಿಸ್ ಒಪ್ಪಂದ. ತಿರ್ಗಾ ಹೇಳ್ತೀನಿ ನೋಡಿ, 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಯಿತು. ಈ ಬೆಳವಣಿಗೆ
ಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು. ಕೊನೆಗೇನಾಯ್ತು, ಸೌತ್ ಇಂಡಿಯಾದಲ್ಲಿ ನಾವೇ ಮುಂದೆ ಅಂತ ಫ್ರೆಂಚ್ ಅವರು ಬಂದರು. ಇವಾಗ ಅವ್ರು ಅಡ್ರೆಸ್ ಕೇಳ್ದಂಗೆ ಹೋದ್ರು. ಯಾರ ಮುಖಾಂತರ? ಬ್ರಿಟಿಷ್ ಅವ್ರ ಮುಖಾಂತರ. ಇಲ್ಲಿ ಏನಾಯ್ತು, ಬ್ರಿಟಿಷ್ ಅವ್ರಿಗೆ ರಾಜಕೀಯದಲ್ಲೂ ಬೆಳೆಯಕ್ಕೆ ಸ್ಟಾರ್ಟ್ ಆದ್ರು, ಒಂದು ಬಿಸ್ನೆಸ್ ಟ್ರೇಡಿಂಗ್ ಅಲ್ಲೂ ಬೆಳೆಯಕ್ಕೆ ಸ್ಟಾರ್ಟ್ ಆದ್ರು. ನೋಡಿ ಇಲ್ಲಿ ಏನಂತ ತಿಳ್ಕೊಬೇಕು ನಾವು, ಇಲ್ಲಿ ಯಾರ್ದಕ್ಕೋ ಜಗಳಕ್ಕೆ ಸಪೋರ್ಟ್ ಮಾಡ್ಕೊಂಡು ಬ್ರಿಟಿಷ್ ಅವ್ರು ಬಂದ್ರು. ಕೊನೆಗೆ ಯಾರು ಹೆಸರು ಮಾಡಿದ್ದು? ಬ್ರಿಟಿಷ್ ಅವ್ರ ಹೆಸರು ಮಾಡ್ಕೊಂಡ್ರು. ಭಾರತದಲ್ಲಿ ನೋಡಿ ಇಲ್ಲಿ ಆಯ್ತಾ ಇರೋದು ಯುದ್ಧ ಯಾರ್ದು? ಭಾರತದಲ್ಲಿ ನವಾಬ್ಗೋಸ್ಕರ ಯುದ್ಧ ಆಯ್ತಾ ಇರೋದು. ಕೊನೆಗೆ ನೋಡಿ ಯಾವುದೋ ದೇಶದಿಂದ ಬಂದು ಇಲ್ಲಿ ಭಾರತದವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಭಾರತದವ್ರಿಗೆ ಮೋಸ ಮಾಡಿದವ್ರು ಯಾರು? ಬ್ರಿಟಿಷ್ ಅವರು. ಸದ್ಯಕ್ಕೆ ಈ ಪಾಠದಲ್ಲಿ ನಾವೇನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಬ್ರಿಟಿಷ್ ಅವರು ಗೆದ್ರು, ಫ್ರೆಂಚ್ ಅವರು ಸೋತರು, ಇಷ್ಟು ತಿಳ್ಕೊಬೇಕು. ಇದು ಯಾವ ಮುಖಾಂತರ, ಯಾವ ಒಪ್ಪಂದದ ಮುಖಾಂತರ ಈ ಯುದ್ಧ, ಮೂರನೇ ಕಾರ್ನಾಟಿಕ್ ಯುದ್ಧ ಮುಕ್ತಾಯ ಆಯಿತು ಅಂತ ಹೇಳಿದ್ರೆ ಪ್ಯಾರಿಸ್. ಪ್ರತಿಯೊಂದು ಕನ್ನಡ ಮೀಡಿಯಂ ಅವ್ರಿಗೂ ಈ ಕ್ಲಾಸಸ್ಸು ಉಪಯೋಗ ಆಗಬೇಕು. ಓಕೆನಾ? ಅದಕ್ಕೆ ನಾನು ಕನ್ನಡದಲ್ಲೇ ಪಾಠ ಮಾಡ್ತಾ ಇದ್ದೀನಿ. ಓಕೆನಾ? ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಇವಾಗ ನಾವು ಪ್ಲಾಸಿ ಕದನ, ಬಕ್ಸರ್ ಕದನ ನೋಡಿ ಇವತ್ತಿಗೆ ಈ ಚಾಪ್ಟರ್ನ ಎಂಡ್ ಮಾಡೋಣ. ಕೊನೆಗೆ ನಾಳೆ ನಾನು ಈ ಚಾಪ್ಟ್ರಿಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಬನ್ನಿ ಇವಾಗ ನಾವು ಹೇಗೆ ಪ್ಲಾಸಿ ಕದನ, ಹೇಗೆ ಬಕ್ಸರ್ ಕದನ ಆಯಿತು ಅಂತ ತಿಳ್ಕೊಳ್ಳೋಣ. ಕಾರ್ನಾಟಿಕ್ ಯುದ್ಧನ ಕಂಪ್ಲೀಟಾಗಿ ಸ್ಟಡಿ ಮಾಡಿ ನೋಡಿದ್ದೀವಿ. ಈಗ ನಾವು ಪ್ಲಾಸಿ ಕದನ, ಬಕ್ಸರ್ ಕದನ ಯಾವ ರೀತಿಯಲ್ಲಿ ಆಯಿತು ಅಂತ ನೋಡೋಣ. ಪ್ಲಾಸಿ ಕದನ, ಬಕ್ಸರ್ ಕದನ ಆಗಕ್ಕಿಂತ ಮುಂಚೆ ಇವಾಗ ಬ್ರಿಟಿಷ್ ಅವರು ರಾಜಕೀಯದಲ್ಲೂ ಸ್ಟ್ರಾಂಗ್ ಆದರು, ಸೌತ್ ಇಂಡಿಯಾದಲ್ಲೂ ಸ್ಟ್ರಾಂಗ್ ಆದರು ವ್ಯಾಪಾರದಲ್ಲಿ. ಓಕೆನಾ? ಇವಾಗ ಅವರು ಬಂಗಾಳಕ್ಕೆ ಹೋಗ್ತಾರೆ. ಬ್ರಿಟಿಷ್ ಅವರು ಏನು ಮಾಡ್ತಾರೆ, 18ನೇ ಶತಮಾನದಲ್ಲಿ ದೀರ್ಘಾವಧಿಯಲ್ಲಿ ಬಂಗಾಳಕ್ಕೆ ಹೋಗ್ತಾರೆ. ಏನಕ್ಕೆ ಬಂಗಾಳಕ್ಕೆ ಹೋಗ್ತಾರೆ? ಕೃಷಿಯಲ್ಲಿ ಅಲ್ಲಿ ಬೆಳವಣಿಗೆ ಜಾಸ್ತಿ ಇರುತ್ತೆ, ವಾಣಿಜ್ಯದಲ್ಲೂ ಅಲ್ಲಿ ಬೆಳವಣಿಗೆ ಜಾಸ್ತಿ ಇರುತ್ತೆ, ಕೈಗಾರಿಕೆಯಲ್ಲೂ ಬೆಳವಣಿಗೆ ಜಾಸ್ತಿ ಆಗುತ್ತೆ. ನಾವು ಟ್ರೇಡ್ ಮುಖಾಂತರ ಅಲ್ಲೂ ರಾಜಕೀಯ ಮಾಡಬಹುದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂಗಾಳಕ್ಕೆ ಹೋಗ್ತಾರೆ. ಬಂಗಾಳಕ್ಕೆ ಹೋಗಿ ಸುಮ್ಮನೆ ಇರಲ್ಲ, ಅವರು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೇನಾಗುತ್ತೆ, 1717 ಮೊಘಲ್ ದೊರೆ, ಮೊಘಲ್ ರಾಜ ಫರುಖ್ ಸಿಯಾರ್, ಯಾರು? ಫರುಖ್ ಸಿಯಾರ್ ಆತನ ಹತ್ರ ಏನ್ ಮಾಡ್ತಾರೆ, ದಸ್ತಕ್ನ ಈಸ್ಕೋತಾರೆ ಬ್ರಿಟಿಷ್ ಅವರು. ದಸ್ತಕ್ ಅಂದ್ರೆ ಏನು? ಫ್ರೀ ಟ್ರೇಡ್. ಬಂಗಾಳದಲ್ಲಿ ಉಚಿತವಾಗಿ ಟ್ರೇಡ್ ಮಾಡ್ಕೊಳ್ರಿ ಅಂತ ಇವನು ಮೊಘಲ್ ದೊರೆ ಫರುಖ್ ಸಿಯಾರು 1717 ದಸ್ತಕ್ನ ಬ್ರಿಟಿಷ್ ಅವರು ಕೊಡ್ತಾನೆ. ಯಾವುದೇ ಬ್ರಿಟಿಷ್ ಅವರು ಟ್ರೇಡ್ ಮಾಡಿದ್ರು ಫ್ರೀಯಾಗಿ ಟ್ರೇಡ್ ಮಾಡ್ರಿ, ಕಾಸು ಕೊಡ್ಬೇಡ್ರಿ ಅಂತ ಹೇಳ್ತಾರೆ. ಓಕೆನಾ? ದಸ್ತಕ್ನ ಫರುಖ್ ಸಿಯಾರು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಬ್ರಿಟಿಷ್ ಅವ್ರಿಗೆ ಕೊಡ್ತಾನೆ. ನೀವು ಫ್ರೀ ಟ್ರೇಡ್ ಮಾಡ್ಕೊಳ್ಳಿ ಅಂತ. ಇಲ್ಲೇ ಬಂದಿದ್ದ ಪ್ರಾಬ್ಲಮ್ಮು. ಓಕೆನಾ? ಇಲ್ಲಿ ಬೆಂಗಾಲಲ್ಲಿ ನವಾಬ್ ಅಂತ ಇರ್ತಾನೆ. ಬೆಂಗಾಲಲ್ಲಿ ಯಾರು ಇರ್ತಾರೆ? ನವಾಬ್ ಅಂತ ಇರ್ತಾನೆ. ಯಾರು? ಸಿರಾಜುದ್ದೌಲಾ ಎಂಬ ನವಾಬ್ ಅಂತ ಇರ್ತಾನೆ. ಅವ್ರಿಗೂ ಬ್ರಿಟಿಷ್ ಅವ್ರಿಗೂ ಇದು ಕ್ಲಾಶ್ ಆಗುತ್ತೆ ದಸ್ತಕ್ ವಿಚಾರದಲ್ಲಿ. ಅವರು ಸಿರಾಜುದ್ದೌಲಾ ಮೈಂಡ್ಸೆಟ್ ಏನಾಗಿರುತ್ತೆ, ಇಲ್ಲಿ ಅವನು ಏನೇ ರಾಜನ ಪರ್ಮಿಷನ್ ಕೇಳಿ ಬ್ರಿಟಿಷ್ ಅವರು ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ಹೇಳಿ ಅಲ್ಲಿ ಫೈಟ್ ಸ್ಟಾರ್ಟ್ ಆಗುತ್ತೆ. ಬ್ರಿಟಿಷ್ ಅವ್ರ ಮೈಂಡ್ ಸೆಟ್ ಏನು, ಅಯ್ಯೋ ನಾವು ರಾಜರ ಹತ್ರನೇ ಪರ್ಮಿಷನ್ ಕೇಳಿದೀವಿ, ನವಾಬ್ ಯಾ ಲೆಕ್ಕ ನಮಗೆ, ಆಯ್ತಾ? ಅದ್ರ ಜೊತೆಗೆ ಬ್ರಿಟಿಷ್ ಅವ್ರು ಎಲ್ಲಿ ಮಾಡ್ತಿರ್ತಾರೆ, ಕರಪ್ಷನ್ ಮಾಡ್ತಿರ್ತಾರೆ. ಅಲ್ಲಿ ದಸ್ತಕ್ ಇಟ್ಕೊಂಡು ದಸ್ತಕ್ ವಿಚಾರದಲ್ಲಿ ತುಂಬಾ ಕರಪ್ಷನ್ ಆಗ್ತಾ ಇರುತ್ತೆ. ಅದು ನವಾಬ್ಗೆ ಇಷ್ಟ ಇರಲ್ಲ. ಅದಕ್ಕೆ ಇದು ವಾರ್ ಯಾವ್ದ್ರ ಮುಖಾಂತರ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ದಸ್ತಕ್ ಮುಖಾಂತರ ವಾರ್ ಸ್ಟಾರ್ಟ್ ಆಗುತ್ತೆ. ಆ ಸ್ಟಾರ್ಟ್ ಆಗೋದ್ ವಾರನೇ ಬ್ಯಾಟಲ್ ಆಫ್ ಪ್ಲಾಸಿ. ಬ್ಯಾಟಲ್ ಆಫ್ ಪ್ಲಾಸಿ ಆದ್ಮೇಲೆ ಬ್ಯಾಟಲ್ ಆಫ್ ಬಕ್ಸರ್. ಓಕೆನಾ? ಬನ್ನಿ ಇವಾಗ ನಾವು ವಾರ್ಸ್ನ ನೀಟಾಗಿ ಸ್ಟಡಿ ಮಾಡೋಣ. ನೋಡಿ, ಇವಾಗ ಪ್ಲಾಸಿ ವಾರ್ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ಪ್ಲಾಸಿ ವಾರ್ ನೋಡಿ, ಪ್ಲಾಸಿ ಕದನ 1757 1757 ವಾರು ಸ್ಟಾರ್ಟ್ ಆಗುತ್ತೆ. ನವಾಬ್ ಆಗಿ ಬಂಗಾಳದಲ್ಲಿ ನವಾಬ್ ಯಾರಾಗಿರ್ತಾರೆ, ಸಿರಾಜುದ್ದೌಲಾ ಆಗಿರ್ತಾನೆ. ಇವಾಗ ನಾವು ಓದು ಟಾಪಿಕ್ ಅಲ್ಲಿ ಏನ್ ನೋಡಿದ್ವಿ, ದಸ್ತಕ್ ವಿಚಾರದಿಂದ ಇದು ಪ್ಲಾಸಿ ಕದನ ವಾರ್ ಸ್ಟಾರ್ಟ್ ಆಯ್ತು ಅಂತ. ಓಕೆನಾ? ಹಾಗೇನೆ ಈ ಪ್ಲಾಸಿ ಕದನ ಸ್ಟಾರ್ಟ್ ಆಗ ಮುಂಚೆ 3 ತರ ಕಾರಣಗಳಿರ್ತವೆ. ಯಾವ ಕಾರಣ ಅಂತ ಹೇಳಿದ್ರೆ ನೋಡಿ, ದಸ್ತಕ್ಗಳ ದುರುಪಯೋಗ. ಯಾವ ರೀತಿಯಲ್ಲಿ ಬ್ರಿಟಿಷ್ ಅವರು ದಸ್ತಕ್ನ ದುರುಪಯೋಗ ಮಾಡ್ಕೋತಿರ್ತಾರೆ ಅಂತ ಹೇಳಿದ್ರೆ,
ಕರಪ್ಷನ್ನ ಮಾಡ್ತಿರ್ತಾರೆ, ಹೇಗ್ ಬೇಕು ಹಾಗೇನೆ ದಸ್ತಕ್ನ ಯೂಸ್ ಮಾಡ್ಕೋತಿರ್ತಾರೆ. ಇದು ಯಾರಿಗೆ ಕೋಪ ಬರುತ್ತೆ? ನವಾಬ್ ಕೋಪ ಬರುತ್ತೆ, ಬಂಗಾಳ ನವಾಬ್, ಅದೇ ಸಿರಾಜುದ್ದೌಲನ್ ಕೋಪ ಬರುತ್ತೆ. ಏನಂತಂದ್ರೆ ಆ ಪ್ರಾಂತ್ಯನ ಆಳ್ತಿರೋನು ಯಾರು? ಸಿರಾಜುದ್ದೌಲಾ. ಅಲ್ಲಿ ಭಾರತ ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿ ಸಿರಾಜುದ್ದೌಲಾ ಕೋಪ ಮಾಡ್ಕೊಂಡಿರ್ತಾನೆ. ಓಕೆನಾ? ಅದ್ರ ಮೇಲೆ ತಿರುಗ್ ಬೀಳ್ತಾನೆ ಬ್ರಿಟಿಷ್ ಅವ್ರ ಮೇಲೆ, ನೀವು ಮಾಡ್ತಿರೋ ತಪ್ಪು ಅಂತ ಎಷ್ಟೋ ಸರಿ ಹೇಳ್ತಾನೆ. ಬಟ್ ಅವ್ರು ಕೇಳಲ್ಲ. ನಾವು ರಾಜನ್ ಪರ್ಮಿಷನ್ ಕೇಳಿದೀವಿ, ನೀನ್ ಯಾ ಲೆಕ್ಕ ಅಂತ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಬ್ರಿಟಿಷ್ ಅವರು. ಓಕೆನಾ? ನೆಕ್ಸ್ಟ್ ನೋಡಿ, ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ. ಏನು ಅಂತ ಹೇಳಿದ್ರೆ, ಇದು ಬ್ರಿಟಿಷ್ ಅವ್ರು ಏನ್ ಮಾಡ್ತಿರ್ತಾರೆ, ಕೋಟೆಗಳನ್ನ ಕಟ್ಕೋತಾ ಇರ್ತಾರೆ. ಆ ಕೋಟೆನ ಕಟ್ಕೊಂಡು ವೆಪನ್ಸ್ನ ಇಟ್ಕೊಂಡಿರ್ತಾರೆ. ವೆಪನ್ಸ್ ಇಟ್ಕೊಂಡು ಅಲ್ಲಿ ಅವ್ರು ಏನ್ ಮಾಡ್ತಿರ್ತಾರೆ, ಅದನ್ನ ವೆಪನ್ಸ್ ಇಟ್ಕೊಂಡು ಅವರು ಅದನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಹೇಗೆಲ್ಲ ಅವರು ತಯಾರಿ ಆಗ್ತಿರ್ತಾರೆ, ಸೈನಿಕರನ್ನ ತಯಾರಿ ಮಾಡ್ತಿರ್ತಾರೆ ಬ್ರಿಟಿಷ್ ಅವರು. ಇದು ಯಾರಿಗೆ ಗೊತ್ತಾಗುತ್ತೆ? ಸಿರಾಜುದ್ದೌಲನ್ ಗೊತ್ತಾಗುತ್ತೆ ಈ ತರ ಮಾಡ್ತಾ ಇರೋದು. ಅದಕ್ಕೆ ಸಿರಾಜುದ್ದೌಲಾ ಸೈನಿಕರನ್ನ ಕರ್ಕೊಂಡೋಗಿ ಕೋಟೆ ಹತ್ರ ಹೋಗ್ತಾನೆ. ಕೋಟೆ ಹತ್ರ ಹೋಗಿ ಏನ್ ಮಾಡ್ತಾನೆ, ಕ್ವಶನ್ ಮಾಡ್ತಾನೆ, ಏಂತಕ್ಕೆ ಈ ತರ ಕೋಟೆ ಎಲ್ಲ ಕಟ್ಕೊಂಡಿದ್ದೀರಾ ಅಂತ ಕ್ವಶನ್ ಮಾಡಿ ಅಲ್ಲ ಇರೋರ್ನ ಕೋಟೆನ ಏನ್ ಮಾಡ್ತಾನೆ, ಧ್ವಂಸ ಮಾಡ್ತಾನೆ. ಯಾರು? ಸಿರಾಜುದ್ದೌಲಾ. ಆ ಧ್ವಂಸ ಮಾಡಿ ಅಲ್ಲಿರೋ ಕೋಟೆ ಒಳಗಡೆ ಇರೋ ಬ್ರಿಟಿಷ್ ಸೋಲ್ಜರ್ಸ್ನ, ಬ್ರಿಟಿಷ್ ಸೈನ್ಯನ ಕರ್ಕೊಬಂದು ಒಂದು ಕತ್ಲೆ ರೂಮ್ಗೆ ಕೂಡಾಕ್ತಾನೆ. ಅದೇ ಏನು, ಕಪ್ಪು ಕೋಣೆ ದುರಂತ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇ ಬ್ರಿಟಿಷ್ ಅವ್ರು ಕೆರಳದು. ಓಕೆನಾ? ಕಪ್ಪು ಕೋಣೆ ದುರಂತ. ಇಲ್ಲಿ ಏನ್ ಮಾಡ್ತಾನೆ, ಕೋಟೆಗಳನ್ನ ನಾಶ ಮಾಡಿ ಸಿರಾಜುದ್ದೌಲಾ ಅಲ್ಲಿರುವಂತಹ ಸೈನಿಕರನ್ನ, ಬ್ರಿಟಿಷ್ ಸೈನಿಕರನ್ನ ಒಂದು ಕತ್ಲೆ ರೂಮ್ ಅಲ್ಲಿ ಕೂಡಾಕ್ತಾನೆ. ಆ ಕತ್ಲೆ ರೂಮ್ ಅಲ್ಲಿ ಕೂಡಾಕಿ ಎಷ್ಟೋ ಜನ ಬ್ರಿಟಿಷ್ ಸೈನಿಕರು ಗಾಳಿ ಇಲ್ದೆ ಬೆಳಕಿಲ್ದೇನೆ ತೀರೋಯ್ತಾರೆ. ಇದು ಯಾರಿಗೆ ಗೊತ್ತಾಗುತ್ತೆ? ಬ್ರಿಟಿಷ್ ಇಂಪಾರ್ಟೆಂಟ್ ಸೋಲ್ಜರ್ ಆಗಿರುವಂತಹ ರಾಬರ್ಟ್ ಕ್ಲೈವ್ಗೆ ವಿಷಯ ಗೊತ್ತಾಗುತ್ತೆ, ಇದೊಂದು ಪರಿಸ್ಥಿತಿ ಬಂದಿದೆ ಬ್ರಿಟಿಷ್ ಅವರಿಗೆ ಅಂತ. ಆಗ ನಡೆಯದೇನೆ ಪ್ಲಾಸಿ ಕದನ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲಾ ಸೋಲ್ತಾನೆ. ಯಾಕಂತ ಹೇಳಿದ್ರೆ ಸಿರಾಜುದ್ದೌಲಾ ಜೊತೆಗಿರೋರೇ ಸೋಲಿಸ್ತಾರೆ. ಮಿರ್ಜಾಫರ್. ಯಾರು? ಮಿರ್ಜಾಫರ್. ನೋಡಿ, ಸಿರಾಜುದ್ದೌಲಾ ಪರ್ಸನಲ್ ಸೋಲ್ಜರ್ ಸೆಕ್ರೆಟರಿ, ಮಿಲಿಟರಿನ ಲೀಡರ್ ಆಗಿರುವಂತಹ ಮಿರ್ಜಾಫರ್ ಸಿರಾಜುದ್ದೌಲಾ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಬ್ರಿಟಿಷ್ ಅವರು ಹೋಗ್ಬಿಟ್ಟು ಮಿರ್ಜಾಫರ್ನ ದುಡ್ಡು ಕೊಟ್ಬಿಟ್ಟು ನೆಕ್ಸ್ಟ್ ನಾವು ನಿಮ್ಗೆ ನವಾಬ್ ಮಾಡ್ತೀನಿ, ನೀವು ನಮಗ್ ಸಪೋರ್ಟ್ ಮಾಡಿ ಅಂತ ಮಿರ್ಜಾಫರ್ಗೆ ಹೇಳ್ತಾರೆ. ಮಿರ್ಜಾಫರ್ ಅದಕ್ಕೆ ಒಪ್ಕೊಂಡು ಸಿರಾಜುದ್ದೌಲಾ ಜೊತೆಗೆ ಯುದ್ಧ ಮಾಡಕ್ ಇಷ್ಟಪಡಲ್ಲ. ಕೊನೆಗೆ ಏನಾಗುತ್ತೆ, ಸಿರಾಜುದ್ದೌಲಾನ ಮಿರ್ಜಾಫರ್ ಆಗಿರುವಂತಹ ಸ್ವಂತ ಮಗನೇ ಸಾಯಿಸ್ತಾನೆ. ಇಲ್ಲಿ ಸಿರಾಜುದ್ದೌಲಾ ತೀರೋಗ್ತಾನೆ. ಓಕೆನಾ? ಕೊನೆಗೆ ಬಂಗಾಳದ ನವಾಬ್ ಆಗಿ ಮಿರ್ಜಾಫರ್ ಕಂಟಿನ್ಯೂ ಮಾಡ್ತಾನೆ. ಇಲ್ಲಿಗೆ ಪ್ಲಾಸಿ ಕದನ 1757ರಲ್ಲಿ ಮುಕ್ತಾಯವಾಗುತ್ತೆ. ಓಕೆನಾ? ಇವಾಗ ಬಕ್ಸರ್ ಕದನ ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ನಾವು ಪ್ಲಾಸಿ ಕದನ ನೋಡಿದ್ವಿ, ಈಗ ಬಕ್ಸರ್ ಕದನನ ನೋಡೋಣ. ನೋಡಿ, ಬಕ್ಸರ್ ಕದನ 1764ರಲ್ಲಿ ಬಕ್ಸರ್ ಕದನ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಬ್ಯಾಟಲ್ ಆಫ್ ಪ್ಲಾಸಿ ಕದನ ಯಾವ ರೀತಿಲಿ ಸ್ಟಾರ್ಟ್ ಆಯಿತು, ಒಂದು ದಸ್ತಕ್ ವಿಚಾರದಲ್ಲಿ ಸ್ಟಾರ್ಟ್ ಆಯಿತು. ಕೊನೆಗೆ ಏನಾಯಿತು, ಮಿರ್ಜಾಫರ್ನ ನವಾಬ್ ಆಗಿ ಬಕ್ಸರ್ ಕದನ ಎಂಡ್ ಆಗುತ್ತೆ. ಮಿರ್ಜಾಫರ್ ಏನ್ ಮಾಡ್ತಾನೆ, ಕೊಡಗಂಟ ಅವನು ಕಾಸು ಕೊಡ್ತಾನೆ. ಕೊನೆಗೆ ಬ್ರಿಟಿಷ್ ಅವ್ರಿಗೆ ಅಷ್ಟು ಕಾಸು ಸಾಕಾಗಲ್ಲ, ಇನ್ನೂ ಬೇಕು ಅಂತ ಹೇಳ್ತಿರ್ತಾರೆ. ಇವನು ಮಿರ್ಜಾಫರ್ ಕೊಡೋದು ಒಂದ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದಕ್ಕೆ ಮಿರ್ಜಾಫರ್ನ ತೆಗ್ದಿ ಮೀರ್ ಕಾಸಿಂನ ನವಾಬ್ ಮಾಡ್ತಾರೆ. ಮಿರ್ ಕಾಸಿಂನ ನವಾಬ್ ಆಗಿ ಬ್ರಿಟಿಷ್ ಅವರು ತಂದು ಕುಳ್ಳಿಸ್ತಾರೆ. ಈಗ ಮಿರ್ ಕಾಸಿಮ್ ಒಂದ್ ಸ್ವಲ್ಪ ದಿವಸ ಕಾಸು ಕೊಡೋದು ಬ್ರಿಟಿಷ್ ಅವ್ರಿಗೆ ಕೇಳಿದಾಗ ಬ್ರಿಟಿಷ್ ಅವ್ರಿಗೆ ಕಾಸು ಕೊಡ್ತಿರ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ಕೊನೆಗೆ ಇವ್ನು ಕಣ್ಣಾರೇನೆ ಕಷ್ಟ ಗೊತ್ತಾಗುತ್ತೆ, ಭಾರತದವ್ರ ಕಷ್ಟ. ಇಲ್ಲಿ ಬ್ರಿಟಿಷ್ ಅವರು ಫ್ರೀ ಟ್ರೇಡ್ ಮಾಡ್ಬೋದು, ಭಾರತದಲ್ಲಿ ಭಾರತ ಜನರೇ ಫ್ರೀ ಟ್ರೇಡ್ ಮಾಡಕ್ ಅವಕಾಶ ಇಲ್ವಾ ಅಂತ ನೋಡಿಕೊಂಡು ಮಿರ್ ಕಾಸಿಮ್ ಏನ್ ಮಾಡ್ತಾನೆ, ಭಾರತದವರು ಫ್ರೀ ಟ್ರೇಡ್ ಮಾಡ್ರಿ ನೀವುನು ಅಂತ ಹೇಳಿ ಪರ್ಮಿಷನ್ ಕೊಡ್ತಾನೆ. ಇದು ಬ್ರಿಟಿಷ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ನೀನು ಯಾರ ಪರ್ಮಿಷನ್ ಕೇಳಿ ಇದನ್ನ ನೀನು ತೀರ್ಮಾನ ತಗೊಂಡೆ, ನಿನ್ನ ನವಾಬ್ ಮಾಡಿರೋದು ನಾವು, ನಮ್ಮ ಪರ್ಮಿಷನ್ ಕೇಳ್ಕೊಂಡು ನೀನ್ ಮಾಡ್ಬೇಕಲ್ವಾ ಅಂತ ಹೇಳಿ
ಮಿರ್ ಕಾಸಿಂನ ಕೆಳಗಡೆ ಇಳಿಸ್ತಾರೆ ನವಾಬ್ನ. ಕೊನೆಗೆ ತಿರ್ಗಾ ಮಿರ್ ಜಾಫರೇ ನವಾಬ್ ಆಗ್ತಾನೆ. ಮಿರ್ ಕಾಸಿಂನ ಕೆಳಗಡೆ ಇಳಿಸಿದ ತಕ್ಷಣ ಅವನು ಸ್ವಾತಂತ್ರ್ಯ ರಾಜ, ನಾನು ಇಂಡಿಪೆಂಡೆಂಟ್ ಕಿಂಗ್ ಅಂತ ಹೇಳಿ ಅವನೇ ಘೋಷಣೆ ಮಾಡ್ಕೋತಾನೆ. ಆ ಘೋಷಣೆ ಮಾಡ್ಕೊಂಡಿದ್ದ ತಕ್ಷಣ ಏನ್ ಮಾಡ್ತಾರೆ ಬ್ರಿಟಿಷ್ ಅವರು, ಯುದ್ಧ ಸ್ಟಾರ್ಟ್ ಆಗುತ್ತೆ. ಆ ಯುದ್ಧನೇ ಬಕ್ಸರ್ ಕದನ. 1764ರಲ್ಲಿ ಬಕ್ಸರ್ ಕದನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮಿರ್ ಕಾಸಿಂ ಸುಮ್ಮನೆ ಇರಲ್ಲ, ಅಲೈನ್ಸ್ ಮೈತ್ರಿ ಮಾಡ್ಕೋತಾನೆ. ಮಿರ್ ಕಾಸಿಂ ಏನ್ ಮಾಡ್ಕೋತಾನೆ, ಮೈತ್ರಿ ಮಾಡ್ಕೋತಾನೆ. ಯಾರ್ಯಾರ ಜೊತೆ ಮೈತ್ರಿ ಮಾಡ್ಕೋತಾನೆ ಯುದ್ಧಕ್ಕೆ? ಮಿರ್ ಕಾಸಿಂ ಒಬ್ಬ, ಎರಡನೇ ಶಾ ಆಲಂ ಯಾರು, ಮೊಘಲ್ ರಾಜ. ಓಕೆನಾ. ನೆಕ್ಸ್ಟ್ ಔದ್ನ ನವಾಬ್ ಆಗಿರುವಂತಹ ಸುಜಾವುದ್ದೌಲಾ. ಓಕೆನಾ, ಸುಜಾವುದ್ದೌಲಾ. ಒಟ್ಟು 3 ಜನ ಸೇರ್ಕೊಂಡು ಯುದ್ಧ ಮಾಡ್ತಾರೆ. ಆದರೆ ಯುದ್ಧದಲ್ಲಿ ಏನಾಗುತ್ತೆ, ಬ್ರಿಟಿಷ್ ಅವರು ಗೆಲ್ತಾರೆ. ಕೊನೆಗೇನಾಗುತ್ತೆ, ಬ್ರಿಟಿಷ್ ಅವರು ಗೆಲುವು. ಬ್ರಿಟಿಷ್ಗೆ ಏನಾಗುತ್ತೆ, ಗೆಲುವು. ಕೊನೆಗೆ ಬ್ರಿಟಿಷ್ ಅವರು ವಿನ್ ಆಗ್ತಾರೆ. ಇಲ್ಲಿ ಬಕ್ಸರ್ ಕದನ ಅನ್ನೋದು ಎಂಡ್ ಆಗುತ್ತೆ 1764ರಲ್ಲಿ. ಇವಾಗ ಬ್ರಿಟಿಷ್ ಅವರು ಭಾರತದಲ್ಲೇ ಪವರ್ಫುಲ್ ಆದ್ವಿ, ನಾವು ಯುದ್ಧನ ಗೆಲ್ತಾ ಇದ್ದೀವಿ, ಇನ್ನು ಹೆಚ್ಚು ಕಡೆ ಟ್ರೇಡ್ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡ್ಕೋತಾರೆ. ಇಲ್ಲಿಗೆ ಈ ಚಾಪ್ಟ್ರು ಕೊನೆಗೊಳ್ತು. ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಏನೇ ಒಂದು ಕಷ್ಟ ಇರಲಿ, ನಿಮಗೆ ಓದೋದ್ರ ಬಗ್ಗೆ ಏನೇ ಒಂದು ಸಮಸ್ಯೆ ಇರಲಿ, ನಾವು ನಮ್ಮ ಶ್ರೀ ಗುರು ಎಜುಕೇಷನಲ್ ಅಕಾಡೆಮಿಯಲ್ಲಿ ಇರುವಂತಹ ಟೀಚರ್ಸು ನಿಮಗೆ ಪ್ರತಿಯೊಂದನ್ನು ಹೆಲ್ಪ್ ಮಾಡ್ತೀವಿ. ಓಕೆನಾ. ಈ ಸರಿ ಹಳ್ಳಿ ಮಕ್ಕಳೇ ಟಾಪರ್ ಆಗಬೇಕು. ಓಕೆ, ಈ ಕ್ಲಾಸ್ ಇಲ್ಲಿ ಮುಕ್ತಾಯ ಆಯಿತು. ಇದೇ ಚಾಪ್ಟ್ರಿಂದ ಯಾವೆಲ್ಲ ಬೋರ್ಡ್ ಎಕ್ಸಾಮ್ಗೆ ಕ್ವಶನ್ಸ್ಗಳು ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಧನ್ಯವಾದಗಳು.